ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಸಿರಿಶಾ ಚಾನೆಲ್. ಸೊ ಇವತ್ತು 9ನೇ ತರಗತಿಯ ಅಧ್ಯಾಯ ಟಿಶ್ಯೂಸ್ ಅಂಗಾಂಶದ ಪಾಠವನ್ನು ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಟಿಶ್ಯೂ ಅಂದರೆ ಕನ್ನಡದಲ್ಲಿ ಏನಂತೀವಿ ಅಂದರೆ ಅಂಗಾಂಶ ಅಂತ ಹೇಳಿ ಕರಿತೀವಿ. ಸೊ ಅಂಗಾಂಶ ಅಂತ ಅಂದರೆ ಏನು ತಿಳ್ಕೊಳಕ್ಕಿಂತ ಮುಂಚೆ ಕೆಲವೊಂದು ಬೇಸಿಕ್ಕನ್ನು ಕೆಲವೊಂದು ಪಾಯಿಂಟ್ಸನ್ನು ರಿಕಾಲ್ ಮಾಡೋಣ. ಓಕೆ, ಸೊ ಏನಪ್ಪ ಅಂದರೆ ಫಸ್ಟ್ ಪಾಯಿಂಟ್, ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಮೇಡ್ ಅಪ್ ಆಫ್ ಸೆಲ್ಸ್. ನಿಮಗೆ ಆಲ್ರೆಡಿ ಗೊತ್ತಿದೆ, ಪ್ರತಿಯೊಂದು ಕೂಡ ಜೀವಿಗಳು ಇದರಿಂದ ಮಾಡಲ್ಪಟ್ಟಿದೆ, ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಓಕೆ. ಸೆಕೆಂಡ್ ಪಾಯಿಂಟ್, ಇನ್ ಯುನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ a single cell perform all basic functions. ಯುನಿಸೆಲ್ಯುಲರ್ ಮೀನ್ಸ್ ಏಕಕೋಶ ಜೀವಿ, ಅಂದರೆ ಒಂದೇ ಜೀವಕೋಶ ಇರುವಂತಹ ಜೀವಿಗಳು. ಆ ಜೀವಿಗಳು ಪರ್ಫಾರ್ಮ್ ಆಲ್ ಬೇಸಿಕ್ ಫಂಕ್ಷನ್ ಅಂದರೆ ಆಹಾರ ತಗೊಳ್ಳೋದಾಗಿರ್ಬೋದು, ಉಸಿರಾಟ ಆಗಿರ್ಬೋದು, ಅಥವಾ ಅನಿಲಗಳ ವಿನಿಮಯ ಅಂದರೆ ಉಸಿರಾಟ, ಬ್ರೀತಿಂಗ್ ಅಂತ ಕರಿತೀವಿ. ಸೊ ಅದಾಗಿರ್ಬೋದು, ಅಥವಾ ಎಕ್ಸ್ಕ್ರೀಷನ್ ಅಂದರೆ ತ್ಯಾಜ್ಯ ವಸ್ತುಗಳನ್ನು ಹೊರಗೆ ಹಾಕೋದಾಗಿರ್ಬೋದು. ಈ ಎಲ್ಲ ಕೆಲಸವನ್ನು ಒಂದೇ ಕೋಶದಿಂದ ಅದು ನಿರ್ವಹಿಸುತ್ತೆ. ಹಾಗಾದರೆ ಏಕಕೋಶ ಜೀವಿಗೆ ಉದಾಹರಣೆ ಅಂದರೆ ಅಮೀಬಾ ಆಗಿರ್ಬೋದು, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರ್ಬೋದು, ಯುಗ್ಲಿನಾ ಇರ್ಬೋದು, ಪ್ಯಾರಾಮೆಸಿಯಮ್ ಇರ್ಬೋದು. ಇವೆಲ್ಲ ಏಕಕೋಶ ಜೀವಿ. ಅರ್ಥ ಆಗೈತಾ? ಸೊ ಈ ಏಕಕೋಶ ಜೀವಿಯಲ್ಲಿ ಏನಾಗುತ್ತಪ್ಪ ಅಂದರೆ ಎಕ್ಸ್ಕ್ರೀಷನ್ ಆಗಿದ್ವು, ಗ್ಯಾಸಿಯಸ್ ಎಕ್ಸ್ಕ್ರೀಷನ್, ಗ್ಯಾಸಿಯಸ್ ಎಕ್ಸ್ಚೇಂಜಸ್ ಆ್ಯಂಡ್ ಆಲ್ಸೋ ಇಂಟೇಕ್ ಆಫ್ ಫುಡ್. ಅರ್ಥ ಆಗುತ್ತಾ? ಆಹಾರವನ್ನು ತಗೊಳ್ಳೋದಾಗಿರ್ಬೋದು, ಉಸಿರಾಟ ಆಗಿರ್ಬೋದು, ಮತ್ತು ತ್ಯಾಜ್ಯ ವಸ್ತುಗಳನ್ನು ಹೊರಹಾಕೋದಾಗಿರ್ಬೋದು. ಇದೆಲ್ಲವೂ ಕೂಡ ಏಕಕೋಶ ಜೀವಿಯಲ್ಲಿ ಒಂದೇ ಕೋಶದಿಂದ ಅಂದರೆ ಒಂದೇ ಸೆಲ್ಲಿಂದ ಇದು ಮಾಡಲ್ಪಡ್ತೈತಿ. ಇನ್ನು ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ ಒಳಗೆ ಏನಾಗುತ್ತಪ್ಪ ಅಂತಂದರೆ, ಮಲ್ಟಿಸೆಲ್ಯುಲರ್ ಅಂದರೆ ಬಹುಕೋಶೀಯ ಜೀವಿಗಳಲ್ಲಿ ಏನಾಗುತ್ತೆ, ಪ್ರತಿಯೊಂದು ಕಾರ್ಯವನ್ನು ಒಂದು ನಿರ್ದಿಷ್ಟಪಡಿಸಿದ ಅಂಗದಲ್ಲಿ ಮತ್ತು ನಿರ್ದಿಷ್ಟಪಡಿಸಿದಂಥ ಜೀವಕೋಶಗಳ ಸಮೂಹ ಏನು ಮಾಡುತ್ತೆ, ನಿರ್ವಹಿಸುತ್ತೆ. ಅರ್ಥ ಆಗೈತಾ? ಸೊ ಫಾರ್ ಎಕ್ಸಾಂಪಲ್ ಯಾವುದಪ್ಪ ತಗೊಳ್ಳೋಣ ಅಂತ ಅಂದರೆ ಮಸಲ್ಸ್ ಅಂತ ತಗೊಳ್ಳೋಣ. ಓಕೆ, ಮಸಲ್ ಸೆಲ್ಸ್ ಅಂತ ತಗೊಳ್ಳೋಣ. ಓಕೆ, ಸ್ನಾಯುಗಳು ಅಂತ ಕರಿತೀವಿ. ಅದರ ಕೆಲಸ ಏನು? ಕಾಂಟ್ರಾಕ್ಟ್ ಆ್ಯಂಡ್ ರಿಲ್ಯಾಕ್ಸ್ ಟು ದ ಕಾಸಸ್ ಮೂಮೆಂಟ್, ಅಂದರೆ ದೇಹದ ಚಲನೆಗೆ ಸಹಾಯ ಆಗುವ ಹಾಗೆ ಕೆಲಸ ಮಾಡೋದು ಯಾವುದು ಅಂದರೆ ಮಸಲ್ಸ್. ಅಂದರೆ ಮಸಲ್ಸ್ ಎದರಿಂದ ಮಾಡಿರ್ತೀವಿ? ಮಸಲ್ ಸೆಲ್ಸಿಂದ ಮಾಡಲ್ಪಟ್ಟಿರ್ತದೆ. ಅದು ಕೆಲಸ ದೇಹದಲ್ಲಿರುವಂಥ ಮಸಲ್ಸ್ ಮಾಂಸಕಣ ಸಂಕುಚನೆ ಮತ್ತು ವಿಕಸನೆ ಮಾಡೋದ್ರಿಂದ ನಮ್ಮ ದೇಹ ಮೂಮೆಂಟ್ ಆಗುತ್ತೆ. ಕೈ ಎತ್ತೋದಾಗಿರ್ಬೋದು, ಬೆಂಡ್ ಮಾಡ್ಕೊಳೋದಾಗಿರ್ಬೋದು, ಚಲಿಸೋದಾಗಿರ್ಬೋದು, ಪ್ರತಿಯೊಂದು. ನೆಕ್ಸ್ಟ್ ನರ್ವ್ ಸೆಲ್. ಓಕೆ, ಸೊ ನರಕೋಶ ಅಂತ ಕರಿತೀವಿ, ನರ್ವ್ ಸೆಲ್. ಅದ್ರ ಕೆಲಸ ಏನಪ್ಪ ಅಂದರೆ ಕ್ಯಾರಿ ದ ಮೆಸೇಜಸ್, ಅಂದರೆ ದೇಹದ ಎಲ್ಲ ಭಾಗದಿಂದ ಸಂದೇಶವನ್ನು ತಗೊಂಡೋಗಿ ಬ್ರೈನಿಗೆ ತಲುಪಿಸೋದು. ಬ್ರೈನಿಂದ ಬರುವಂಥ ಸಂದೇಶವನ್ನು ತಗೊಂಡೋಗಿ ದೇಹದ ಪ್ರತಿಯೊಂದು ಭಾಗಕ್ಕೆ, ಯಾವ ಭಾಗಕ್ಕೆ ತಲುಪಿಸ್ಬೇಕು ಆ ಸಂದೇಶವನ್ನು ತಲುಪಿಸೋ ಕೆಲಸ ಮಾಡುತ್ತೆ. ಅದು ನರ್ವ್ ಸೆಲ್ಸ್ ಅಂತ ಕರಿತೀವಿ. ನರ್ವ್ ಸೆಲ್ಸ್ ಕ್ಯಾರಿ ದಿ ಮೆಸೇಜಸ್. ನೆಕ್ಸ್ಟು ಬ್ಲಡ್ ರಕ್ತ. ಆಲ್ರೆಡಿ ನಿಮಗೆ ಗೊತ್ತಿದೆ, ಬ್ಲಡ್ ಫ್ಲೋ ಟು ಟ್ರಾನ್ಸ್ಪೋರ್ಟ್ ಆಕ್ಸಿಜನ್, ಫುಡ್, ಹಾರ್ಮೋನ್ಸ್ ಆ್ಯಂಡ್ ವೇಸ್ಟ್ ಮೆಟೀರಿಯಲ್. ನೆಕ್ಸ್ಟ್ ಇನ್ ಪ್ಲಾಂಟ್ಸಲ್ಲಿ ಏನಾಗುತ್ತಪ್ಪ ಅಂದರೆ, ಸೊ ವಸ್ಕ್ಯುಲರ್ ಟಿಶ್ಯೂಸ್ ಕಂಡಕ್ಟ್ ದ ಫುಡ್ ಆ್ಯಂಡ್ ವಾಟರ್ ಟು ದಿ ಆಲ್ ಪಾರ್ಟ್ ಆಫ್ ದ ಪ್ಲಾಂಟ್ ಬಾಡಿ. ಪ್ಲ್ಯಾಂಟಲ್ಲಿ ಒಂದು ಪಾರ್ಟಿಂದ ನೆಕ್ಸ್ಟ್ ಬೇರೆ ಪಾರ್ಟಿಗೆ ಫುಡ್ ಮತ್ತು ವಾಟರನ್ನು ಟ್ರಾನ್ಸ್ಪೋರ್ಟ್ ಮಾಡೋದು ಪ್ಲ್ಯಾಂಟ್ ಒಳಗೆ ಯಾವುದು? ವಸ್ಕ್ಯುಲರ್ ಟಿಶ್ಯೂಸ್ ಅಂತ ಹೇಳಿ ಕರಿತೀವಿ. ಸೊ ದೀಸ್ ಆರ್ ದಿ ಸಮ್ ಎಕ್ಸಾಂಪಲ್ ಫಾರ್ ದಿ ಟಿಶ್ಯೂಸ್. ಟಿಶ್ಯೂಸ್ ಇಸ್ ಎ ಗ್ರೂಪ್ ಆಫ್ ಸೆಲ್ಸ್ ಸಿಮಿಲರ್ ಇನ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್. ಟಿಶ್ಯೂಸ್ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಕನ್ನಡದಲ್ಲಿ ಅಂಗಾಂಶ ಅಂತ ಕರಿತೀವಿ. ಹಾಗಾದರೆ ಅಂಗಾಂಶ ಅಂದರೆ ಏನು ಕನ್ನಡದಲ್ಲಿ? ಅರ್ಥ ಆಗೈತಾ? ಒಂದೇ ರೀತಿಯ ರಚನೆ ಹೊಂದಿರುವ, ಒಂದೇ ರೀತಿ ಕಾರ್ಯವನ್ನು ಮಾಡುವ ಜೀವಕೋಶಗಳ ಗುಂಪಿಗೆ ನಾವೇನಂತ ಕರಿತೀವಿ? ಅಂಗಾಂಶ ಅಂತ ಹೇಳಿ ಕರಿತೀವಿ. ಈಗ ವಿದ್ಯಾರ್ಥಿಗಳು ಅಂತ ಹೇಳಿ ತೊಗೊತೀವಿ. ವಿದ್ಯಾರ್ಥಿಗಳು ಗುಂಪನ್ನು ತೊಗೊಂಡ್ರೆ ನಾವೇನು ಮಾಡ್ತೀವಿ? ಅಷ್ಟು ವಿದ್ಯಾರ್ಥಿಗಳ ಗುಂಪು, ಅವು ಒಂದೇ ಥರ ಜೀವಕೋಶಗಳು, ವಿದ್ಯಾರ್ಥಿಗಳ ಗುಂಪು. ಅವಳ ಕೆಲಸ ಏನು? ವಿದ್ಯಾರ್ಥಿಗಳ ಕೆಲಸ ಏನು? ಓದೋದು, ಆ ಥರ. ಓಕೆ, ಹಾಗಾದರೆ ಎಕ್ಸಾಂಪಲ್ ಏನು? ಗಿವ್ ಮಿ ಎಕ್ಸಾಂಪಲ್ ಫಾರ್ ಟಿಶ್ಯೂಸ್ ಅಂತ ಕೇಳ್ತಾರೆ, ಎಕ್ಸಾಮ್ನಲ್ಲಿ ಕೇಳ್ಬೋದು. ಹಾಗಾದರೆ ಟಿಶ್ಯೂಸ್ಗೆ ಎಕ್ಸಾಂಪಲ್ ಯಾವ್ಯಾವು? ಬ್ಲಡ್, ಫ್ಲೋಯಮ್, ಮಸಲ್ಸ್. ಬ್ಲಡ್ ಅನ್ನೋದು ಪ್ರಾಣಿ ಜೀವಕೋಶದಲ್ಲಿ ಬರುತ್ತೆ, ಪ್ರಾಣಿಗಳಲ್ಲೂ ಬರುತ್ತೆ. ನೆಕ್ಸ್ಟ್ ಮಸಲ್ಸ್, ಸ್ನಾಯುಗಳು ಪ್ರಾಣಿಗಳಲ್ಲಿ ಬರುತ್ತೆ. ಫ್ಲೋಯಮ್ ಅನ್ನೋದು ಸಸ್ಯಕ್ಕೆ ಸಂಬಂಧಪಟ್ಟಿದ್ದು. ಓಕೆ, ಅದಕ್ಕಿಂತ ಮುಂಚೆ ಕೆಳಗಿನ ಒಂದು ಪಾಯಿಂಟ್ಸನ್ನು ಕರೆಕ್ಟಾಗಿ ನೋಡ್ಕೊಳ್ರಿ. ಸೆಲ್ ಅಂತ ಕೊಟ್ಟಿದ್ದಾರೆ. ಎಲ್ಲ ಸೆಲ್ಗಳು ಕೊಡಿ ಏನಾಗುತ್ತೆ? ಒಂದೇ ರೀತಿಯ ಕೆಲಸ ಮಾಡುವಂಥ, ಒಂದೇ ರೀತಿಯಾಗಿರುವಂಥ ಸೆಲ್ಗಳು ಕೂಡ್ಕೊಂಡು ಏನಾಗುತ್ತೆ? ಟಿಶ್ಯೂಸ್, ಅಂಗಾಂಶ ಆಗುತ್ತೆ. ಸೊ ಟಿಶ್ಯೂಸ್ ಎಲ್ಲ ಗ್ರೂಪ್ ಸೇರಿ ಏನಾಗುತ್ತೆ? ಅಂಗ ಆಗುತ್ತೆ. ಸೊ ಅಂಗದಿಂದ ವ್ಯವಸ್ಥೆ ಅಂತ ಕರಿತೀವಿ, ಆರ್ಗನ್ ಸಿಸ್ಟಮ್ ಅಂತ ಕರಿತೀವಿ. ಆರ್ಗನ್ ಸಿಸ್ಟಮಿಂದ ಏನಾಗುತ್ತೆ? ನಮಗೆ ಆರ್ಗನಿಸಮ್ ಉಂಟಾಗುತ್ತೆ, ಅಂದರೆ ಒಂದು ಜೀವಿ ಉಂಟಾಗುತ್ತೆ. ಅಂದರೆ ಜೀವಕೋಶಗಳ ಗುಂಪು ಸೇರಿ ಏನಂತ, ಜೀವಕೋಶಗಳ ಗುಂಪಿಗೆ ಟಿಶ್ಯೂಸ್ ಅಂತ ಕರಿತೀವಿ. ಟಿಶ್ಯೂಸ್ಗಳನ್ನು ಏನಾಗುತ್ತೆ? ಟಿಶ್ಯೂಗಳು ಒಂದೇ ರೀತಿಯ ಟಿಶ್ಯೂಸ್ ಸೇರಿ ಆರ್ಗನ್ ಆಗುತ್ತೆ. ಅಲ್ಲಿಂದ ಆರ್ಗನ್ ಸಿಸ್ಟಮ್ ಆಗುತ್ತೆ. ಆರ್ಗನ್ ಸಿಸ್ಟಮಿಂದ ಆರ್ಗನಿಸಮ್ ಫಾರ್ಮೇಷನ್ ಆಗುತ್ತೆ. ಆರ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಮೇಡ್ ಅಪ್ ಆಫ್ ಸೇಮ್ ಟೈಪ್ ಆಫ್ ದ ಟಿಶ್ಯೂಸ್?
ಸಸ್ಯ ಮತ್ತು ಪ್ರಾಣಿಗಳಲ್ಲಿರುವಂತಹ ಟಿಶ್ಯೂಸ್ಗಳು, ಅಂಗಾಂಶಗಳು ಅಥವಾ ಜೀವಕೋಶಗಳು ಒಂದೇ ರೀತಿ ಇದಾವ, ಸೇಮ್ ಇದಾವ ಎಲ್ಲೂ ಇಲ್ಲ. ಸೊ ಪ್ರಾಣಿಗಳಲ್ಲಿರುವಂಥ ಅಂಗಾಂಶಗಳೇ ಬೇರೆ ಅಥವಾ ಸೆಲ್ಗಳೇ ಬೇರೆ, ಸಸ್ಯಗಳಲ್ಲಿರೋದೇ ಬೇರೆ. ಯಾಕೆ ಎರಡು ಬೇರೆ ಬೇರೆ ಜೀವಕೋಶಗಳು, ಎರಡು ಜೀವಂತ ಇರುವಂತಹ ಲಿವಿಂಗ್ ಥಿಂಗ್ಸು, ಯಾಕೆ ಜೀವಕೋಶಗಳು ಬೇರೆ ಬೇರೆ ಆಗಿದ್ದವು, ಯಾಕೆ ಡಿಫ್ರೆನ್ಸ್ ಆಗಿದವು ಅಂತ ಹೇಳಿ ಸೊ ನೋಡೋಣ. ಹಾಗಾದರೆ ಪ್ಲಾಂಟ್ಸಿಗೆ ಏನು ಡಿಫ್ರೆನ್ಸ್ ಇದೆ, ಪ್ಲಾಂಟ್ಸ್ ಏನೇನು ಕ್ಯಾರೆಕ್ಟರಿಸ್ಟಿಕ್ಸನ್ನು ಹೊಂದಿರ್ತೈತಿ, ಅನಿಮಲ್ಸ್ ಯಾಕೆ ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಹೊಂದಿರ್ತೈತಿ, ಯಾಕೆ ಡಿಫ್ರೆಂಟ್ ಇದಾವೆ ಅಂತ ಹೇಳಿ ನೋಡೋಣ. ಸೊ ಇನ್ ಪ್ಲಾಂಟ್ಸ್, ಫಸ್ಟ್ ಪಾಯಿಂಟ್, ಪ್ಲಾಂಟ್ಸ್ ಆರ್ ಸ್ಟೇಷನರಿ ಆರ್ ಫಿಕ್ಸ್ಡ್. ಅಂದರೆ ಪ್ಲಾಂಟ್ಸು ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಇರ್ತವೆ, ಅವು ಮೂಮೆಂಟ್ ಆಗಲ್ಲ, ಚಲಿಸಲ್ಲ ಅಂತ. ಆದರೆ ಅನಿಮಲ್ಸು ಮೂವ್ ಅರೌಂಡ್ ಇನ್ ಸರ್ಚ್ ಆಫ್ ಫುಡ್, ಮೇಟ್ಸ್ ಆ್ಯಂಡ್ ಶೆಲ್ಟರ್. ಆದರೆ ಪ್ರಾಣಿಗಳು ಒಂದೇ ಸ್ಥಳದಲ್ಲಿ ಇರಲ್ಲ. ಯಾಕೆ ಇರಲ್ಲಪ್ಪ ಅಂದರೆ ಎದಕ್ಕೋಸ್ಕರ ಅವು ಅಲ್ದಾಡ್ತಿರ್ತವೆ ಅಂದರೆ ಆಹಾರಕ್ಕಾಗಿ ಅಲ್ದಾಡ್ತಿರ್ತವೆ, ಸಂಗಾತಿಗಳನ್ನು ಹುಡ್ಕೊಂಡು ಹೋಗ್ತಾ ಇರ್ತವೆ, ಮತ್ತು ಶೆಲ್ಟರ್ ಆಶ್ರಯಕ್ಕೋಸ್ಕರ ಅವು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗ್ತಾ ಇರ್ತವೆ. ಸೊ ಈ ಗುಣಲಕ್ಷಣಗಳ ಮೇಲೆ ಅದರಲ್ಲಿ ದೇಹದಲ್ಲಿ ದೇಹ ರಚನೆಯೂ ಕೂಡ ಅದೇ ರೀತಿಯಾಗಿ ಆಗಿರೋದ್ರಿಂದ ಅಲ್ಲಿ ಜೀವಕೋಶಗಳು ಅದೇ ರೀತಿಯ ಕೆಲಸಗಳನ್ನ ಮಾಡಬೇಕಾಗಿರುತ್ತೆ. ದೇ ಕನ್ಸ್ಯೂಮ್ ಲೆಸ್ ಎನರ್ಜಿ. ಪ್ಲಾಂಟ್ಸಿಗೆ ಸ್ವಲ್ಪ ಎನರ್ಜಿ ಇದ್ರೆ ಸಾಕು, ಶಕ್ತಿ ಸ್ವಲ್ಪ ಇದ್ದರೆ ಸಾಕು. ಆದರೆ ಅನಿಮಲ್ಸಿಗೆ ಏನಾಗುತ್ತೆ, ದೇ ಕನ್ಸ್ಯೂಮ್ ಮೋರ್ ಎನರ್ಜಿ. ಯಾಕಂದರೆ ಅದು ಭಾಳ ಶಕ್ತಿ ಬೇಕು, ಆಹಾರ ಹುಡ್ಕೋಕ್ಕಾಗಿರ್ಬೋದು ಅಥವಾ ವಾಸಸ್ಥಳ ಹುಡ್ಕೋಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ಅದಕ್ಕೆ ಶಕ್ತಿ ಅವಶ್ಯಕತೆ ಪ್ರಾಣಿಗಳಿಗೆ ಜಾಸ್ತಿ ಇರುತ್ತೆ, ಸಸ್ಯಗಳಿಗೆ ಕಡಿಮೆ ಇರುತ್ತೆ. ಸಪೋರ್ಟಿವ್ ಟಿಶ್ಯೂಸ್ ಆರ್ ಜನರಲಿ ಹ್ಯಾಸ್ ಡೆಡ್ ಸೆಲ್. ಅರ್ಥ ಆಗೈತಾ? ಇದರಲ್ಲಿ ಏನಾಗುತ್ತಪ್ಪ ಅಂತಂದರೆ ಸಪೋರ್ಟಿವ್ ಟಿಶ್ಯೂಸ್ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಏನಾಗಿರ್ತವೆ, ಸೆಲ್ ಒಳಗೆ, ಪ್ಲಾಂಟ್ ಸೆಲ್ ಒಳಗೆ ಡೆಡ್ ಆಗಿರ್ತವೆ. ಆದ್ರೆ ಅನಿಮಲ್ಸ್, ಸೆಲ್ ಗ್ರೋತ್ ಇನ್ ಅನಿಮಲ್ಸ್ ಈಸ್ ಮೋರ್ ಯೂನಿಫಾರ್ಮ್. ಅಂದರೆ ಜೀವಕೋಶಗಳ ಬೆಳವಣಿಗೆ ಪ್ರಾಣಿಗಳಲ್ಲಿ ಒಂದೇ ರೀತಿ ಆಗಿರ್ತದೆ, ದೇಹದಲ್ಲಿ ಎಲ್ಲ ರೀತಿ ಒಂದೇ ರೀತಿ ಆಗಿರ್ತದೆ. ಆದರೆ ಪ್ಲಾಂಟಲ್ಲಿ ಏನಾಗಿರ್ತದೆ, ಸಪೋರ್ಟಿವ್ ಟಿಶ್ಯೂಸ್ ಆಲ್ಮೋಸ್ಟ್ ಅಲ್ಲಿ ಏನಾಗಿರ್ತವೆ, ಸತ್ತೋಗಿರ್ತವೆ. ಇದು ಮೇನ್ ಡಿಫ್ರೆನ್ಸ್ ಅನಿಮಲ್ ಮತ್ತು ಪ್ಲಾಂಟಿಗೆ. ಓಕೆ, ಟಿಶ್ಯೂಸಲ್ಲಿ 2 ಟೈಪ್ಸ್ ಆಲ್ರೆಡಿ ಗೊತ್ತಿದೆ, ಪ್ಲಾಂಟ್ ಟಿಶ್ಯೂಸ್ ಮತ್ತು ಅನಿಮಲ್ ಟಿಶ್ಯೂಸ್ ಅಂತ ಹೇಳಿ ಕರಿತೀವಿ. ಸೊ ಪ್ಲಾಂಟ್ ಟಿಶ್ಯೂಸಲ್ಲಿ ಏನು ಬರುತ್ತೆ, ಫಸ್ಟ್ ಒನ್ ಬರುತ್ತೆ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಅಂತ ಬರುತ್ತೆ, ಎರಡನೇದು ಪರ್ಮನೆಂಟ್ ಟಿಶ್ಯೂಸ್ ಅಂತ ಬರುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ರಿ, ಟಿಶ್ಯೂಸಲ್ಲಿ 2 ಟೈಪ್ಸ್, ಒಂದು ಪ್ಲಾಂಟ್ಸು, ಒಂದು ಅನಿಮಲ್ಸು. ಪ್ಲಾಂಟ್ಸಲ್ಲಿ ಮತ್ತೆ 2 ಟೈಪ್ಸ್ ಬರುತ್ತೆ, ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಮತ್ತು ಪರ್ಮನೆಂಟ್ ಟಿಶ್ಯೂಸ್ ಅಂತ ಹೇಳಿ. ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸಲ್ಲಿ ಮತ್ತೆ 3 ಟೈಪ್ಸ್ ಬರುತ್ತೆ, ಎಪಿಕಲ್ ಮೆರಿಸ್ಟಮ್ಯಾಟಿಕ್, ಲ್ಯಾಟ್ರಲ್ ಮೆರಿಸ್ಟಮ್ಯಾಟಿಕ್ ಆ್ಯಂಡ್ ಇಂಟರ್ಕ್ಯಾಲರಿ ಮೆರಿಸ್ಟಮ್ಯಾಟಿಕ್. ಇದು ಮೆರಿಸ್ಟಮ್ಯಾಟಿಕಲ್ಲಿ 3 ಟೈಪ್ಸ್ ಬರುತ್ತೆ. ಓಕೆ, ನೆಕ್ಸ್ಟು ಪರ್ಮನೆಂಟ್ ಟಿಶ್ಯೂಸಲ್ಲಿ 2 ಟೈಪ್ಸ್, ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್, ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂಸ್ ಅಂತ ಬರುತ್ತೆ. ಸೊ ಇನ್ನು ಅನಿಮಲ್ಸಲ್ಲಿ 4 ಟೈಪ್ಸ್ ಬರುತ್ತೆ, ಎಥಿಥೀಲಿಯಲ್ ಟಿಶ್ಯೂಸ್, ಕನೆಕ್ಟಿವ್ ಟಿಶ್ಯೂಸ್, ಮಸ್ಕ್ಯುಲರ್ ಟಿಶ್ಯೂಸ್ ಆ್ಯಂಡ್ ನರ್ವ್ ಟಿಶ್ಯೂಸ್ ಅಂತ ಹೇಳಿ ಬರುತ್ತೆ. ಟೋಟಲ್ 4 ಟೈಪ್ ಬರುತ್ತೆ. ಸೊ ಇನ್ ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಅಂದರೆ ಏನು, ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಯಾವ್ಯಾವು, ಎಪಿಕಲ್, ಲ್ಯಾಟ್ರಲ್, ಇಂಟರ್ಕ್ಯಾಲರಿ ಟಿಶ್ಯೂಸ್ ಅವು ಎಲ್ಲೆಲ್ಲಿರ್ತವೆ, ಅವ್ರ ಫಂಕ್ಷನ್ ಏನು ಅಂತ ನೋಡೋಣ.